ಒಂದು ದಿನ ಒಂದು ದೈತ್ಯ ಕೋಳಿ ತಮ್ಮ ಇಡೀ ಹಳ್ಳಿಯ ಭವಿಷ್ಯವನ್ನೇ ಬದಲಾಯಿಸುತ್ತದೆ ಎಂದು ಗ್ರಾಮಸ್ಥರು ಊಹಿಸಿರಲಿಲ್ಲ. ಅದು ಶಾಂತವಾದ ಹಳ್ಳಿಯಾಗಿತ್ತು. ಅಲ್ಲಿ ಎಲ್ಲರೂ ತಮ್ಮ ಜೀವನದಲ್ಲಿ ನಿರತರಾಗಿದ್ದರು. ಒಂದು ದಿನ ಇದ್ದಕ್ಕಿದ್ದಂತೆ ಆಕಾಶದಿಂದ ವಿಚಿತ್ರವಾದ ಶಬ್ದ ಬಂದಿತು ಮತ್ತು ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಕೋಳಿ ಕಾಣಿಸಿಕೊಂಡು ಹಳ್ಳಿಯ ಮಧ್ಯದಲ್ಲಿ ನಿಂತಿತು. ಜನರು ಭಯದಿಂದ ಓಡಿಹೋಗಲು ಪ್ರಾರಂಭಿಸಿದರು. ಆದರೆ ಆ ಹಳ್ಳಿಯಲ್ಲಿ ಒಬ್ಬ ಬುದ್ಧಿವಂತ ಮತ್ತು ಧೈರ್ಯಶಾಲಿ ರೈತ ವಾಸಿಸುತ್ತಿದ್ದನು, ರಘು ನಿಧಾನವಾಗಿ ಕೋಳಿಯ ಬಳಿಗೆ ಹೋದನು. ಭಯಭೀತರಾಗುವ ಬದಲು ಅವನು ಪ್ರೀತಿಯಿಂದ ಅವಳನ್ನು ಹಗ್ಗದಿಂದ ಹಿಡಿದುಕೊಂಡನು ಮತ್ತು ಆಶ್ಚರ್ಯಕರವಾಗಿ ಕೋಳಿ ಶಾಂತವಾಯಿತು. ಮರುದಿನ ರಘು ಯಾರೂ ಊಹಿಸದ ಕೆಲಸವನ್ನು ಮಾಡಿದನು. ಅವನು ಕೋಳಿಯ ಮೇಲೆ ಕುಳಿತು ಹಳ್ಳಿಯ ಸುತ್ತಲೂ ತಿರುಗಾಡಲು ಪ್ರಾರಂಭಿಸಿದನು. ಗ್ರಾಮಸ್ಥರು ಆಶ್ಚರ್ಯಚಕಿತರಾದರು. ರಘು ಕೋಳಿಗೆ ಚಮ್ಕಿ ಎಂದು ಹೆಸರಿಟ್ಟನು. ಅವನು ಚಮ್ಕಿಯನ್ನು ಪ್ರತಿದಿನ ತಾಜಾ ಹಣ್ಣುಗಳನ್ನು ತಿನ್ನಿಸಿದನು, ಅವಳೊಂದಿಗೆ ಆಟವಾಡಿದನು ಮತ್ತು ಅವಳನ್ನು ತನ್ನ ಹೊಲಗಳಿಗೆ ಕರೆದೊಯ್ದನು. ಕ್ರಮೇಣ ಚಮ್ಕಿ ಕೂಡ ರಘುವನ್ನು ತುಂಬಾ ಪ್ರೀತಿಸಲು ಪ್ರಾರಂಭಿಸಿದನು. ಅವಳು ಅವನನ್ನು ತನ್ನ ಬೆನ್ನಿನ ಮೇಲೆ ಹೊಲಗಳಿಗೆ ಹೊತ್ತುಕೊಂಡು ಹೋಗಿ ಗಂಟೆಗಟ್ಟಲೆ ಅವನೊಂದಿಗೆ ಇರುತ್ತಿದ್ದಳು. ಆದರೆ ರಘು ಅಲ್ಲಿಗೆ ನಿಲ್ಲಲಿಲ್ಲ. ಚಮ್ಕಿ ಬಲಶಾಲಿಯಾದರೆ ಅವಳು ಇನ್ನೂ ಉತ್ತಮವಾಗಿ ಮಾಡುತ್ತಾಳೆ ಎಂದು ಅವನು ಭಾವಿಸಿದನು. ಹಾಗಾಗಿ ಅವನು ಚಮ್ಕಿಗೆ ಜಿಮ್ ತರಬೇತಿಯನ್ನು ಪ್ರಾರಂಭಿಸಿದನು. ಚಮ್ಕಿ ಪ್ರತಿದಿನ ಓಡುತ್ತಿದ್ದಳು, ಹಾರುತ್ತಿದ್ದಳು ಮತ್ತು ಬಲಶಾಲಿಯಾದಳು. ಈಗ ಹಳ್ಳಿಯ ಜನರು ಅವಳನ್ನು ನೋಡಲು ಬಂದರು ಮತ್ತು ಸಂತೋಷಪಟ್ಟಳು. ಒಂದು ದಿನ ಚಮ್ಕಿ ಇದ್ದಕ್ಕಿದ್ದಂತೆ ಆಲಸ್ಯಗೊಂಡಳು. ಅವಳು ತಿನ್ನುವುದನ್ನು ನಿಲ್ಲಿಸಿದಳು ಮತ್ತು ಅವಳ ಹೊಟ್ಟೆ ನೋವಲು ಪ್ರಾರಂಭಿಸಿತು. ರಘು ತುಂಬಾ ಚಿಂತಿತನಾದನು. ಅವನು ಅವಳ ಪಕ್ಕದಲ್ಲಿ ಕುಳಿತು, ಚಮ್ಕಿ, ಗುಣಮುಖನಾಗು, ನಾನು ನಿನ್ನಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಅಳುತ್ತಾನೆ. ಸ್ವಲ್ಪ ಸಮಯದ ನಂತರ ಚಮ್ಕಿ ಜೋರಾಗಿ ಅಳುತ್ತಾಳೆ ಮತ್ತು ಇದ್ದಕ್ಕಿದ್ದಂತೆ ಅವಳು ಹೊಳೆಯುವ ಚಿನ್ನದ ಮೊಟ್ಟೆ ಇಟ್ಟಳು. ಇಡೀ ಹಳ್ಳಿಯೇ ದಿಗ್ಭ್ರಮೆಗೊಂಡಿತು. ಆದರೆ ನಂತರ ಏನೋ ವಿಚಿತ್ರ ಸಂಭವಿಸಿತು. ಚಮ್ಕಿ ಅಳಲು ಪ್ರಾರಂಭಿಸಿದಳು. ರಘು ಆಶ್ಚರ್ಯದಿಂದ ಕೇಳಿದನು, ನೀನು ಯಾಕೆ ಅಳುತ್ತಿದ್ದೀಯಾ? ಚಮ್ಕಿ ಸುಳಿವು ನೀಡುತ್ತಿರುವಂತೆ ತೋನಿಸಿತು. ಇಷ್ಟೆಲ್ಲ ಆದ ಮೇಲೂ ನಮ್ಮ ಕಥೆಯನ್ನು ಯಾರೂ ಇಷ್ಟಪಡಲಿಲ್ಲ ಅಥವಾ ಚಂದಾದಾರಾಗಲಿಲ್ಲ. ಚಮ್ಕಿ ಸಂತೋಷವಾಗಿರಬೇಕು ಮತ್ತು ಅಂತಹ ಮಹತ್ವಗಳನ್ನು ಮಾಡುತ್ತಲೇ ಇರಬೇಕು ಎಂದು ನೀವು ಬಯಸಿದ್ದರೆ, ಹಾಗಾದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ಚಾನೆಲ್ಗೆ ಚಂದಾದಾರಾಗಿ ಮತ್ತು ಕಮೆಂಟ್ಗಳಲ್ಲಿ ಬರೆಯಿರಿ, ಚಮ್ಕಿ ಅದ್ಭುತವಾಗಿದೆ.